ನೀನು ಅನ್ಕೊಂಡಿದ್ಯಾ ಬಿಗ್ ಬಾಸ್ ಅಂದ್ರೆ ಗ್ರ್ಯಾಂಡ್ ಫಿನಾಲೆಗೆ ನಾನು ಹೋಗ್ಬೇಕು ಅಂತ ಯಾಕಾದ್ರೆ ಅನ್ಕೊಂಡಿದ್ಯಾ? ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಹಂಗೆ ಅನ್ಕೊಂಡಿರ್ಲಿಲ್ಲ. ಹೋದಾಗ ಫುಲ್ ಖುಷಿ ಆಯ್ತು. ಆದ್ರೆ ಓಕೆ, ನಿಂಗೆ ಯಾರು ಇಷ್ಟ? ಬಿಗ್ ಬಾಸ್ ನೋಡಿದ್ಯಾ ನೀನು? ನೋಡಿದ್ದೀನಿ. ನಿಂಗೆ ಯಾರು ಇಷ್ಟ? ನನಗೆ ಹನುಮಂತು ಇಷ್ಟ ಅನ್ಸುತ್ತೆ. ಯಾಕೆ ಇಷ್ಟ ಹನುಮಂತು ಅವರು? ಹನುಮಂತು ಅವರ ಟಾಸ್ಕ್ ಆಡೋದು ಚೆನ್ನಾಗಿರುತ್ತೆ. ಟಿಕೆಟ್ ಟು ಫಿನಾಲೆ ಆ ಗೇಮ್ ನಂಗೆ ಫುಲ್ ಇಷ್ಟ ಆಯ್ತು ಅವ್ರದ್ದು. ಅವ್ರ ಸಾಂಗ್ ಯಾವ್ದಾದ್ರು ಕೇಳಿದ್ಯಾ? ನಿಂಗೆ ಇಷ್ಟ ಆಗಿದ್ಯಾ? ಅವ್ರ ಸಾಂಗ್ಗಳು ಇಷ್ಟ ಆಗಿರೋದು ಯಾವ್ದಾದ್ರು ಇದಾವ? ಅವ್ರ ಸಾಂಗು ಆಡೋದು ಇಷ್ಟ ಆಗಿದೆ. ಸಾಂಗು ಪರ್ಟಿಕ್ಯುಲರ್ ಆಗಿ ಒಂದು ಅಂದ್ರೆ ಜಾಸ್ತಿ ಕೇಳಿಲ್ಲ, ಆದ್ರೆ ಅವ್ರು ಆಡೋದೆಲ್ಲ ಚೆನ್ನಾಗಿರುತ್ತೆ. ಯಾಕೆ ಹುಡುಗಿರಲ್ಲಿ ಯಾರು ಇಷ್ಟ ಇಲ್ವಾ? ಹುಡುಗಿಯರಲ್ಲೂ ಇದ್ದಾರೆ. ಯಾರು ಇಷ್ಟ? ಹುಡುಗಿರಲ್ಲಿ ನಂಗೆ ಭವ್ಯ ಇಷ್ಟ. ಯಾಕೆ ಭವ್ಯ ಇಷ್ಟ? ಅವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಿರ್ತಾರೆ, ಎಲ್ಲ ಚೆನ್ನಾಗಿ ಆಡ್ತಿರ್ತಾರೆ, ಅದಕ್ಕೆ ಇಷ್ಟ. ಈಗ ಪ್ರಾಕ್ಟೀಸ್ಗೆಲ್ಲ ಹೋಗ್ತೀಯಲ್ಲ, ಅವಾಗ ಅಮ್ಮನ ಕರ್ಕೊಂಡು ಹೋಗ್ತೀಯಾ ಅಥವಾ ನೀನು ಒಬ್ಬನೇ ಹೋಗ್ತೀಯಾ? ಡ್ಯಾನ್ಸ್ ಪ್ರಾಕ್ಟೀಸು ನಮ್ಮ ಕ್ಲಾಸ್ಗೆ ಹೋದ್ರೆ ಇಲ್ಲೇ ಹತ್ರ ಇರೋದು, ಅಲ್ಲಿಗೆ ಕರ್ಕೊಂಡು ಬಿಟ್ಟು ಬರ್ತಾರೆ. ಅವಾಗ ಅಲ್ಲೇ ಇರ್ತೀನಿ. ಬೇರೆ ಕಡೆ ಎಲ್ಲಾದ್ರೂ ಇದ್ರೆ ನನ್ನ ಜೊತೆ ಇರ್ತಾರೆ. ಈಗ ನಿನಗೆ ಗ್ರ್ಯಾಂಡ್ ಫಿನಾಲೆ ಎಂಟ್ರಿ ಕೊಡ್ತೀಯಾ, ಅದರಲ್ಲಿ ಸಕ್ಕತ್ತಾಗಿ ಡಾನ್ಸ್ ಮಾಡ್ತೀಯಾ, ಸುದೀಪ್ ಸರ್ ಕಣ್ಣಲ್ಲಿ ನೀರು ಬರುತ್ತೆ. ಅದಾದ್ಮೇಲೆ ನಿಮ್ಮ ಸ್ಕೂಲಲ್ಲೆಲ್ಲ ಈಗ ನಿಮಗೆ ಫುಲ್ಲು ಯುವನ್ ಅಂತಂದ್ರೆ ಫುಲ್ ಹವಾ ಇಟ್ಟಿದ್ಯಾ ಅಂತ ಆಯ್ತು ಸ್ಕೂಲಲ್ಲಿ. ಈಗ ಅಪ್ಪ ಅಮ್ಮ ಏನು ಹೇಳಿದ್ರು? ನಿಮ್ಮ ಫ್ಯಾಮಿಲಿಯವ್ರು ಏನಾದರೂ ಹೇಳಿದ್ರೆ ನಿಮಗೆ ಫೋನ್ ಮಾಡಿಬಿಟ್ಟು? ಫ್ಯಾಮಿಲಿ ಅವರೆಲ್ಲ ಅವತ್ತಿನ ದಿನ ಫುಲ್ ಎಲ್ಲ ಕಾಲ್ ಮಾಡ್ತಿದ್ರು, ನೋಡಿದೆ ಡ್ಯಾನ್ಸ್ ಚೆನ್ನಾಗಿ ಮಾಡಿದೆ ಅಂತ, ಹಿಂಗೆ ಮಾಡ್ಕೊಂಡು ಹೋಗು ಅಂತ ಎಲ್ರು ಅಪ್ರಿಶಿಯೇಟ್ ಮಾಡಿದ್ರು. ಮತ್ತೆ ಅಪ್ಪ ಅಮ್ಮನ ಫುಲ್ ಖುಷಿ ಆಗ್ಬಿಟ್ಟಿದ್ರು. ಓಕೆ, ಯುವನ್ಗೆ ಏನಾಗ್ಬೇಕಂತ ಆಸೆ ಇದೆ ಮುಂದೆ? ಡ್ಯಾನ್ಸರ್ ಆಗ್ಬೇಕಂತ ಇದೆಯಾ ಅಥವಾ ಆಕ್ಟರ್ ಆಗ್ಬೇಕಂತ ಇದೆಯಾ, ಏನಾದ್ರು ಜಾಬ್ ಮಾಡ್ಬೇಕಂತಿದ್ಯಾ? ನಂಗೆ DC ಆಗ್ಬೇಕಂತ ಇಷ್ಟ. DC ಆಗ್ಬೇಕಂತನಾ? ಯಾಕೆ DC ಆಗ್ಬೇಕು? ನಾನು ಒಂದು ಡಿಸ್ಟ್ರಿಕ್ಟ್ನ ಚೆನ್ನಾಗಿ ನೋಡ್ಕೋಬೇಕು. ಓಕೆ, ಮತ್ತೆ ಡ್ಯಾನ್ಸ್, ಈಗ ನೀನು ಡ್ಯಾನ್ಸರ್ ಅಲ್ವಾ, ಮತ್ತೆ ಡ್ಯಾನ್ಸಿಂಗ್ ಬಿಟ್ಬಿಡ್ತೀಯಾ ಮುಂದೆ? ನಾನು ಒಂದು ಡ್ಯಾನ್ಸ್ ಕ್ಲಾಸ್ ಕಟ್ಟಬೇಕಂತ ಆಸೆ. ಅಲ್ಲಿಗೆ ಒಂದು ಚೆನ್ನಾಗಿರೋ ಟ್ರೈನರ್ಸ್ನ ಬಿಟ್ಬಿಟ್ಟು ನಾನು ಇಲ್ಲಿ ಬಂದ್ಬಿಡ್ತೀನಿ. ಅಲ್ಲ, ಈಗ ನೀನು ಡ್ಯಾನ್ಸಿಂಗ್ ಕ್ಲಾಸ್ ಇಟ್ಟಮೇಲೆ ಕ್ಲಾಸ್ ಯಾವಾಗ ನೋಡ್ಕೋತೀಯಾ, ಮತ್ತೆ ಒಂದು ಡಿಸ್ಟ್ರಿಕ್ಟ್ನ ಯಾವಾಗ ನೋಡ್ಕೋಬೇಕಾಗುತ್ತೆ? ಅದೇ ಒಂದು ಒಳ್ಳೆ ಟ್ರೈನರ್ಸ್ನ ಇಟ್ಬಿಟ್ಟು ನಾನು ಎಲ್ಲ ಇರ್ತೀನಿ. ಯಾವಾಗಾದ್ರೂ ಫ್ರೀ ಆದಾಗ ಅಲ್ಲೋಗಿ ನೋಡ್ಕೊಬರ್ತೀನಿ. ಒಟ್ಟಿನಲ್ಲಿ ಈಗಲೇ ಎಲ್ಲ ಪ್ಲಾನಿಂಗ್ ಇದೆ ಅಂತ ಆಯ್ತು.